Hello guys, welcome back. After so many days, I had missed out on one aspect on my bike, which is the mileage. Since I have not ridden this bike far enough or traveled anywhere far, I had planned on doing a mileage video, which is the conventional way. So right now, my bike over here is on reserve, and I have traveled 10.4 kilometers on reserve. I don't know how or what to say about the reserve blinkers on my bike, but it's not accurate at all. Throughout the RE line, all the bikes, there's an issue with the RE's reserve system. Sometimes it doesn't show reserve and it stops on the way. I have seen the famous Ride with Raj's video other day, and it was not even blinking, and seriously it had two sticks on the bike, and then the bike just shut off. I hope my bike doesn't do that thing. It's blinking over here, and it has already run 10.5 kilometers. Now I'm doing a tank full. I'll show you out over there. Full on undu అందు సేఫ్టీలో ఉండు, యూట్యూబ్లో ఉండు, రెడ్లో మంచి బిల్ కొరలి అడే ಮುಟ್ಟ ಬರೋದು. ಟ್ರಿಪ್ ಎ ಟ್ರಿಪ್ ಬಿ 0 ಸೆಟ್ ಆಯ್ತು. ಟ್ಯಾಂಕ್ ಫುಲ್ ಆಯಿತು. 1284 rupees ಫಾರ್ ದ ಫುಲ್ ಟ್ಯಾಂಕ್. ರಿಸರ್ವಲ್ಲಿ ಮೋಸ್ಟ್ಲಿ ಫ್ಯೂಲ್ ಇದ್ದಿತ್ತು. ಮಾತಾಡ್ಲಿಕ್ಕೆ ಹೋದರೆ ಎಷ್ಟು ಹಿಡಿಸಿತ್ತು? 12.66 ಲೀಟರ್ ಇಲ್ಲಿ ನೋಡ್ತಾ ಇರ್ಬೋದು. ಫ್ಯೂಲ್ ಪ್ರೈಸ್ 101.43, 1284.10 ರೂಪೀಸ್ ಆಗಿದೆ. 1284.1. ಸೊ ಇದೇ ಫ್ಯೂಲ್ ಸ್ಟೇಷನಲ್ಲಿ ರಿಟರ್ನ್ ಫಿಲ್ ಮಾಡ್ತೇನೆ. ಈಗ ನೋಡ್ತಾ ಇರ್ಬೋದು ಫುಲ್ಲಾಗಿದೆ. ಸೊ ನನ್ನದು ಕೆಲಸ ಮೇಲೆ ಮುಂದುವರ್ಡ್ತೇನೆ. ಬೈಕಿದು ಫ್ಯೂಲ್ ಟ್ಯಾಂಕ್ ಏನಿದೆ ಅಲ್ಲ, ಅದು 14.5 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಎಣಿಸ್ಬೋದು ನಾನು ಯಾಕೆ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಯಾಕೆ ಚೂಸ್ ಮಾಡಿರ್ಬೋದು ಅಂತ. ಅದಕ್ಕೆ ಒಂದು ವ್ಯಾಲಿಡ್ ರೀಸನ್ ಇದೆ. ದಟ್ಸ್ ಜಸ್ಟ್ ಬಿಕಾಸ್ ಸಮ್ ಪೀಪಲ್ ದೇ ಹ್ಯಾಂಗ್ ದ 1 liter or 500 ml ka bottle on this side and connect it to the injector and see whether how much the bike will run. Some other people try to do with a different method. Almost zero ಟ್ಯಾಂಕ್ ಎಂಟಿ ಮಾಡಿ ಮತ್ತು ವಾಪಸ್ಸು ಏನು ಹೇಳ್ತಾರೆ 1 ಲೀಟ್ರ್ ಬಾಟ್ಲ್ ಇಟ್ಕೊಂಬಂದು ಅದರಲ್ಲಿ 1 ಲೀಟ್ರಿದ್ದು ಪೆಟ್ರೋಲ್ ತುಂಬಿಸ್ಕೊಂಡು ಎಷ್ಟು ಕಿಲೋಮೀಟ್ರ್ ಎಕ್ಸಾಕ್ಟಾಗಿ ಓಡಿ ಬಂದು ಬೀಳುತ್ತೆ. ಆ ಥರ ಈ ಥರ ಅಂತೆಲ್ಲ ಸುಮಾರು ಏನು ಹೇಳ್ತಾರೆ ಮೈಲೇಜ್ ಟೆಸ್ಟಿಂಗ್ ವೀಡಿಯೋಸ್ ಎಲ್ಲ ಮಾಡಿಸ್ತಾರೆ. ವೈ ಐ ಡೋಂಟ್ ಡೂ ದ್ಯಾಟ್ ಈಸ್ ಬಿಕಾಸ್ ದಿಸ್ ಇಸ್ ಅ ಫ್ಯೂಲ್ ಇಂಜೆಕ್ಟೆಡ್ ಬೈಕ್. ವಾಟ್ ಎವರ್ ಇಟ್ ಈಸ್, ನೀವು ಫ್ಯೂಲ್ ಇಂಜೆಕ್ಟೆಡ್ ಬೈಕಲ್ಲಿ ನಿಮಗೆ ಮಿನಿಮಮ್ ರಿಸರ್ವ್ ರೇಂಜ್ಗಿಂತ ಜಾಸ್ತಿನೇ ಪೆಟ್ರೋಲ್ ಇಟ್ಕೊಂಡು ಹೋಗಬೇಕು. ಲೈಕ್ ಇವೊಂದು ಇಫ್ ಇಟ್ ಕಮ್ಸ್ ಟು ರಿಸರ್ವ್ ಇಮಿಡಿಯೇಟ್ಲಿ ನೀವು ಫ್ಯೂಲ್ ಅಪ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಇಟ್ಸ್ ಫಸ್ಟ್ ಆಫ್ ಆಲ್ ಫ್ಯೂಲ್ ಇಂಜೆಕ್ಟೆಡ್ ಬೈಕ್, ಆ್ಯಂಡ್ ಫ್ಯೂಲ್ ಇಂಜೆಕ್ಟೆಡ್ ಬೈಕಿಗೆ ನೀವು ಪೆಟ್ರೋಲ್ ಕಮ್ಮಿ ಇಟ್ಟರೆ ಫ್ಯೂಲ್ ಪಂಪ್ ಹಾಳಾಗುತ್ತೆ. ಸೊ ಇಫ್ ಯು ವಾಂಟ್ ಟು ಟೇಕ್ ದಟ್ ಆ ಬೀಟಿಂಗ್ ಒಂದು ತಗೊಳ್ಬೇಕಂತ ಇದ್ದರೆ ನಿಮಗೆ ಯು ಫ್ರೀ ಟು ಡೂ ದ್ಯಾಟ್. ಐ ಆಮ್ ನಾಟ್ ರೆಡಿ because obviously it cost like 10 to 12k for the fuel pump from Royal Enfield. ನಾನು ಹೇಳೋದಾದ್ರೆ ರಿಸ್ಕೇ ಮಾಡಬೇಡಿ. ಈ ಥರ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಮಾಡಿ. ಇಲ್ಲದಿದ್ದರೆ ರಿಸರ್ವಿಗೆ ಬಂದ ನಂತರ ಇಮಿಡಿಯೇಟ್ ಫ್ಯೂಲ್ ಅಪ್ ಮಾಡಿ. ನೆಕ್ಸ್ಟ್ ರಿಸರ್ವಿಗೆ ಬೀಳುವಾಗ ಏನು ಹೇಳ್ತಾರೆ ಫ್ಯೂಲ್ ಕ್ವಾಂಟಿಟಿ ಮತ್ತು ಕಿಲೋಮೀಟರ್ಸ್ನ ಡಿವೈಡ್ ಮಾಡಿದರೆ, ಕಿಲೋಮೀಟರ್ ಬೈ ಫ್ಯೂಲ್ ಕ್ವಾಂಟಿಟಿ ಡಿವೈಡ್ ಮಾಡಿದರೆ ನಿಮಗೆ ಒಂದು ಏನು ಹೇಳ್ತಾರೆ ಆ್ಯಕ್ಯುರೇಟ್ ಅಂತ ಸಿಗೋಲ್ಲ, ಬಟ್ ರಫ್ ಫಿಗರ್ಸ್ ಸಿಗುತ್ತೆ ನಿಮಗೆ ಮೈಲೇಜಿದು. ನನಗೆ ಸ್ವಲ್ಪ ಆ್ಯಕ್ಯುರೇಟ್ ಬೇಕಿತ್ತು ನಿಮಗೆ ತೋರಿಸೋಕ್ಕೆ. ಸೊ ರಫ್ ಫಿಗರ್ಸ್ ಏನು ಬಂತಂತ ಹೇಳಿದರೆ ನನಗೆ ಮಿನಿಮಮ್ ಅಂದರೆ 17 ಸಿಗ್ತಿತ್ತು ಅಬ್ರಪ್ಟಾಗೆಲ್ಲ ಓಡಿಸ್ದವಾಗ. ಬಟ್ ದೆನ್ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 22 ಇಷ್ಟುವರೆಗೆ ಕೊಟ್ಟಿದೆ. ನಾನು ಈ ಥರ ಫುಲ್ ಟ್ಯಾಂಕ್ ಫ್ಯೂಲ್ ಅಪ್ ಮಾಡಿದ್ದಕ್ಕೆ ಇನ್ನೊಂದು ರೀಸನ್ ಇದೆ. ನಂದು ಡೇ ಟು ಡೇ ರೈಡಿಂಗ್ ಕಂಡೀಷನ್ಸ್ ಬೇರೆ ಬೇರೆಯೇ ಇರುತ್ತೆ. ವಿಚ್ ಈಸ್ ಲೈಕ್ ಹೆವಿ ಟ್ರಾಫಿಕಲ್ಲಿ ಸ್ಲೋ ಡೌನ್ ಆಗ್ತೀವಿ, ಮತ್ತು ಅದಾಗಿದ್ದ ನಂತರ ಗ್ಯಾಪ್ ಸಿಕ್ಕಿದರೆ ಸ್ಪೀಡಪ್ ಆಗ್ತೀವಿ.
ಏನಂತ ಇಲ್ಲ, ಒಂದು ಪರ್ಟಿಕ್ಯುಲರ್ ರೈಡಿಂಗ್ ಕಂಡೀಷನ್ ಅಂತ ಇರೋದಿಲ್ಲ. ಸಿಟಿ ಆ್ಯಂಡ್ ಹೈವೇ ಮಿಕ್ಸರಲ್ಲಿ ಓಡಿಯುವಾಗ ಡ್ರೈವಿಂಗ್ ಸ್ಟೈಲ್ ಆ್ಯಂಡ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಅದ್ರ ಮೇಲೂ ಸಹ ಮೈಲೇಜ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಫ್ ಯು ರೆಡ್ ಲೈನ್ ದ ಬೈಕ್ ಆರ್ ಆ್ಯಕ್ಸಲ್ರೇಷನ್ಸ್ ಸ್ವಲ್ಪ ಜಾಸ್ತಿನೇ ಮಾಡಿದರೆ ಅಥವಾ ಕಾನ್ಸ್ಟೆಂಟ್ ಥ್ರಾಟಲ್ ಓಪನ್ ಮಾಡದಿದ್ರೆ ಅವಾಗ ಸಹ ಮೈಲೇಜ್ ವೇರಿ ಆಗುತ್ತೆ. ಸೊ ಮಿಕ್ಸರ್ ಆಫ್ ಆಲ್ ದೋಸ್ ಕಂಡೀಷನ್ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಅ ಸ್ಮಾಲ್ ವ್ಲಾಗ್ ಸೊ ದ್ಯಾಟ್ ಇಟ್ ವಿಲ್ ಬಿ ಇನ್ಫಾರ್ಮೇಟಿವ್ ಫಾರ್ ಆಲ್ ಯು ಗೈಸ್. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ಸೂಪರ್ ಮೀಟಿಯರ್ ಯಾರ್ಯಾರೆಲ್ಲ ಬೈ ಮಾಡ್ತಾರೆ ಅವರಿಗೆಲ್ಲ ಒಂದು ರಫ್ ಆಗಿ ಒಂದು ಐಡಿಯಾ ಸಿಗಬೇಕಲ್ಲ. ಸೊ ಯಾ, ದಿಸ್ ಫ್ರಮ್ ಮೈ ಸೈಡ್. ಆ್ಯಸ್ ಯು ಕ್ಯಾನ್ ಸಿ ಹಿಯರ್, ಈಗ ಅಷ್ಟೇ ರಿಸರ್ವಿಗೆ ಬಿದ್ದಿದೆ. ಕಿಲೋಮೀಟರ್ಸ್ 232.2. ಬಟ್ ದೆನ್ ಆ್ಯಸ್ ಐ ಹ್ಯಾವ್ ಸೆಡ್, ನಾನು ಮಲ್ಪೆ ಸ್ಟೇಷನ್ಗೆ ಹೋಗಿ ಫುಲ್ ಮಾಡ್ತೀನಿ ಅಂತ ಹೇಳಿದೆ ಅಲ್ಲ. ಸಿ ದರ್ ಇಸ್ ಅ ವಿಯರ್ಡ್ ಸಿಸ್ಟಮ್ ಆನ್ ದಿಸ್ ಬೈಕ್. ಓಕೆ, ಇಟ್ ಇಸ್ ಲೈಕ್ I guess every Royal Enfield has this kind of irregular behavior, but then you can see right over here on my auto console there is like one stick which is not blinking, but then one stick which is not blinking, then yeah, after that it will start blinking saying that it is in reserve. But that time over there in RTO it directly started blinking, you know. It's giving out false signal. I don't know, like I should be scared about this, but ಎಲ್ಲೆಲ್ಲೋ ನಿಲ್ಲಿಸಬೇಕಾಗುವಂಥ ಪರಿಸ್ಥಿತಿ ಬರಬಹುದು ನನಗೆ ಮುಂದಿನ ಕಾಲದಲ್ಲಿ. ಫುಲ್ ಮಾತ್ಲೆ ಫುಲ್ बिल बोर्ड म्हणजे आहे ग अनुश्रीता एक लिंक तमाशे पात्र दिसतील मग अरे गेली तिथं भाजी बघा फारतल्याचा तुळशा पानोडाचा पाणी ಏನ್ ಕೆನೆರ್ದು ಬತ್ತೀನಿ ಇನ್ನ ಬೆನ್ಸ್ ಗಾಡಿ ಅತ್ತ ಇನ್ನ ಬೆನ್ಸ್ ಗಾಡಿನ ಉಂಟವೆ ಅಂತೆ ಬೆಂಡೆಗೆತ್ತ ಬಿಡು ಬ್ಯಾನ್. ಏನು ನಾನು ಕೊಟ್ಟಿರೋ 2 ಉಡುಗೊರೆಗೆ ನೀನು ಉದ್ದಾರನೆ ಉದುರೋಗ್ತಾ ಇದೆ? ಇದೇ ಕಾಕಿ ಕದರ್. ನಾನು ಕೊಡೋ ಟಾರ್ಚರ್ಗೆ ರಾಯದುರ್ಗದ ಗಲ್ಲಿಯಲ್ಲಿ ಬಟ್ಟೆ ಹರ್ಕೊಂಡು ತಲೆ ಕೆರ್ಕೊಂಡು ಹುಚ್ಚಂತರ ತಿರುಗಾಡ್ಬೇಕು. ಲೇ ಹುಚ್ಚೇಗೌಡ, ಈ ಚಾಮುಂಡಿ ಇಲ್ಲಿರೋವರೆಗೂ ಒಂದು ಸಣ್ಣ ಕಡ್ಡಿ ಕೂಡ ಅಲ್ಲಾಡ್ಸಕ್ಕಾಗಲ್ಲ. ಗೊತ್ತು ಜೇಗ್ ಅಂಜಾಡ ಪಾತ್ರ ಎಲ್ಲ ಕದ್ದೇನೆ. ನೀನ್ ಕಿರ್ಚಿದ್ರೆ ಅಫೆನ್ಸು, ನಾನ್ ಕಿರ್ಚಿದ್ರೆ ಡಿಫೆನ್ಸ್. ನೀನ್ ನೋಡಿದ್ರೆ ಅನ್ಯಾಯ, ನಾನ್ ನೋಡಿದ್ರೆ ನ್ಯಾಯ. ನೀನ್ ಶೂಟ್ ಮಾಡಿದ್ರೆ ಕೇಸು, ನಾನ್ ಶೂಟ್ ಮಾಡಿದ್ರೆ ನ್ಯೂಸ್. ಅದಕ್ಕೆ ಸರ್ಕಾರ ನಮ್ಮಂತವ್ರಿಗೆ ಕಾಕಿ ಕೊಟ್ಟು ನಿಮ್ಮಂತವ್ರು ಬಾಕಿ ಚುಪ್ತ ಮಾಡಕ್ ಕಳ್ಸಿರೋದು. So guys, the cost of fuel in Malpe petrol station is 101.43 per liter. The tank full which I made came up to 12.03 liters. The cost of a full tank was 1220.20 rupees. The total kilometer which the bike ran was 243.2 kilometers, which when divided by 12.03 will be 20.21. This is the average fuel economy which my bike gives out right now in all type of riding condition, mind it harsh or slow in traffic or cruising on highway, and with good speeds and numbers, and all together it comes around 20.21. I hope this video is quite informative for you all. If you like this video, give a thumbs up, comment your opinion down in the comment section, and I will see you in the next one.